ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರೋ ಒಬ್ರು ಮುಸಲ್ಮಾನರು ತುಂಬ ಹೊತ್ತಿಂದ ತುಂಬ ಜನಗಳನ್ನ ಅಮೌಂಟ್ ಕೇಳ್ತಿದ್ರು, ಆದರೆ ಯಾರೂ ಕೂಡ ಕೊಡ್ತಿರ್ಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದಾದ ನಂತರ ಅವರು ಮಾರ್ನಿಂಗ್ ಊಟ ಮಾಡಿರ್ತಾರೋ ಇಲ್ವೋ ಅಂತೇಳ್ಬಿಟ್ಟು ಫಸ್ಟು ಊಟ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ವಿ. ನಾವು ಯಾಕೆ ಮುಸಲ್ಮಾನರು ಅಂತ ಮೆನ್ಷನ್ ಮಾಡ್ತಿದೀವಿ ಅಂದರೆ, ಈಗಿನ ರಾಜಕೀಯ ಪಕ್ಷಗಳು ಯಾವ ರೀತಿ ಆಗಿದೆ ಅಂದರೆ, ಹಿಂದೂ ಮುಸ್ಲಿಂ ನಡುವೆ ತಂದಿಟ್ಟು ಅಭಿವೃದ್ಧಿಯನ್ನ ಬಚ್ಚಿಟ್ಟು ಹಿಂದೂ ಧರ್ಮದಲ್ಲಿ ಅವನು ಮೇಲ್ಜಾತಿ ಇವನು ಕೆಳಜಾತಿ ಅಂತ ಜನಗಳಲ್ಲಿ ಮೂಢನಂಬಿಕೆಯನ್ನ ಬಿಟ್ಟು ರಾಜಕೀಯ ಮಾಡ್ತಿದೆ. ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಕಾಂಗ್ರೆಸ್ ಅವರು ಅತಿಯಾದ ಮುಸ್ಲಿಮರ ಓಲೈಕೆಯನ್ನ ಮಾಡ್ತಿದ್ದಾರೆ. ಅದನ್ನ ಅಸ್ತ್ರವನ್ನಾಗಿ ಬಳಸ್ಕೊಂಡು ಬಿಜೆಪಿ ಅವರು ಕೂಡ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಮುಸ್ಲಿಂ ಅಂತ. ನೋಡಿ, ಭಾರತದಲ್ಲಿ ಹುಟ್ಟಿದ ಮೇಲೆ ಅವರು ಯಾವುದೇ ಧರ್ಮದವರಾಗಿದ್ರು ಕೂಡ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕಿದೆ. ನಾವೆಲ್ಲವೂ ಕೂಡ ಭಾರತೀಯ ಪ್ರಜೆಗಳು. ಮತ್ತೆ ಮುಸ್ಲಿಮರು ಒಂದು ಅರ್ಥ ಮಾಡ್ಕೋಬೇಕು, ಯಾವತ್ತಿದ್ರೂ ಕೂಡ ಧರ್ಮಕ್ಕಿಂತ ದೇಶ ಮೊದಲು, ಧರ್ಮನೇ ಮೊದಲು. ಅಂದ್ರೆ ಇವತ್ತು ಪಾಕಿಸ್ತಾನ ಏನಾಗಿದೆಯೋ ಅದೇ ರೀತಿ ನಮ್ಮ ಭಾರತ ಕೂಡ ಆಗ್ತಿತ್ತು. ದಯವಿಟ್ಟು ಇನ್ಮುಂದೆ ಆದ್ರೂ ಜಾತಿ ಧರ್ಮ ಅನ್ನೋದನ್ನ ಬಿಡೋಣ. ನಾವೆಲ್ಲ ಕನ್ನಡ ಜಾತಿ, ನಾವೆಲ್ಲ ಭಾರತ ಧರ್ಮ ಅಂತ ಹೇಳಿ ದೇಶಕ್ಕೂ